ಒಂದೆಡೆ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದು ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಪಕ್ಷದಲ್ಲಿರುವಂತವರೇ ಅಸಮಾಧಾನವನ್ನ ವ್ಯಕ್ತಪಡಿಸುವ ಮುಖಾಂತರ ಇಲ್ಲ ಒಂದ್ ಕಡೆ ಒಳೆಟ್ನ ಭೀತಿ ಬಿಜೆಪಿಗೆ ಕಾಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ, ಒಳೆಟಿನ ಟೆನ್ಷನ್ ಇದೆ. ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ರೇಣುಕಾಚಾರ್ಯ ಟೀಮ್ ವಿರುದ್ಧ ಸಿದ್ದೇಶ್ವರ್ ದೂರನ್ನ ಕೊಟ್ಟಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ಗೆ ಕ್ಷೇತ್ರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪಗೆ ದೂರನ್ನ ಕೊಟ್ಟಿರುವಂತದ್ದು ಹಾಲಿ ಸಂಸದರಾಗಿರುವಂತ ದಾವಣಗೆರೆಯ ಹಾಲಿ ಸಂಸದ ಸಿದ್ದೇಶ್ವರ್ ಅವರು ನಾಳೆ ರೇಣುಕಾ ಟೀಮ್ ಜೊತೆ ಬಿಎಸ್ವೈ ಸ್ವತಃ ಸಂಧಾನವನ್ನು ಮಾಡ್ತಾ ಇದ್ದಾರೆ. ನಾಳೆ ಬಿಎಸ್ವೈ ದಾವಣಗೆರೆಗೆ ಹೋಗಿ ರೇಣುಕಾಚಾರ್ಯ ಟೀಮ್ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ನಿನ್ನೆ ರವೀಂದ್ರನಾಥ್ ಅವರು ಮಾಜಿ ಸಚಿವರು ಕೂಡ ಹೇಳ್ತಾ ಇದ್ರು ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ಅವ್ರು ಬರಲಿ, ಅವ್ರು ಬಂದ ನಂತರ ಈ ಸಮಸ್ಯೆ ಬಗೆಹರಿಯುತ್ತಾ ಏನು ಅನ್ನುವಂಥದ್ರ ಬಗ್ಗೆ ನಂತರ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇಲ್ಲಿ ಹಿರಿಯ ನಾಯಕರು ಫಸ್ಟ್ ನಮ್ಮನ್ನು ಮಾತಾಡಿಸ್ಲಿ ಅನ್ನುವಂಥ ಪಟ್ಟನ್ನ ಕೂಡ ಹಿಡಿದಿರುವಂಥದ್ದು ರೇಣುಕಾಚಾರ್ಯ ಟೀಮ್ನವರು. ಎಲ್ಲ ಸರಿ ಹೋಗುತ್ತೆ, ಏನು ಮಾತುಕತೆ ಏನಿಲ್ಲ. ಯಾರ ಹತ್ರ ಮಾತುಕತೆ ಹೇಳೋದು? ಏನು ಅವ್ರ ಆಶೀರ್ವಾದ ತಗೊಂಡು ಅಷ್ಟು ಬಿಟ್ರೆ ಏನು ಎಲ್ಲ ಸರಿ ಹೋಗುತ್ತ್ರಿ. ನಾವು ಕರೆದಿಲ್ಲ, ಬಂದಿಲ್ಲ. ಸುಮ್ಮನೆ ನಾನೇನು ಹಾಸ್ಪಿಟ್ಲಿಗೆ ಬಂದಿದ್ದು, ಇವ್ರು ಬಂದಿದ್ರು, ಇಲ್ಲಿ ಬಂದ್ವಿ ಅಷ್ಟೇ. ಸಭೆನೇ ಸೇರಿಲ್ಲ ರೀ. ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ, ನಾನು ನೋಡಕ್ ಬಂದರೆ ಎಲ್ಲ ಇಲ್ಲಿ ಹೋಗ್ಬರ್ರಿ ಅಂದ್ರೆ ಬಂದ್ವಿ ಅಷ್ಟೇ. ಎಲ್ಲ ಮಾಡ್ತಾರೆ. ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಗೆ ಪ್ರಧಾನಮಂತ್ರಿ ಮಾಡ್ಬೇಕು ಅಂತಾರೆ ಹೊರತು ಬೇರೆ ಏನು ಹೇಳ್ತಿಲ್ಲ. ರವೀಂದ್ರನಾಥ್ ಅವರು ಹೋಳಿ ಹುಣ್ಣಿಮೆ ಆದ್ಮೇಲೆ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿತಾರೆ, ಯಾರು ಅನ್ನೋದನ್ನ ನೋಡಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ ಏನಂತ. ನಮಗೇನು ಗೊತ್ತಿಲ್ಲ, ನನಗೇನು ಹೇಳಿಲ್ಲ ಅವರು. ಎಲ್ಲರೂ ಹೋಗಿ ಅವರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದು ಎಲ್ಲ ಚೆನ್ನಾಗದಾರೆ, ಟಚ್ ಆಗದ್ರೆ ಫೋನ್ ಆಗದ. ಸರ್, ದಾವಣಗೆರೆ ನಾಯಕರೆಲ್ಲ ಬಂದು ತಮ್ಮನ್ನು ಭೇಟಿ ಮಾಡಿದ್ರು, ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರುತ್ತೆ. ಸರ್ ಏನು ಒಟ್ಟಾರೆ ಭರವಸೆ ಸರ್? ನಿನ್ನೆ 4 ಸೀಟ್ ಬೇರೆ ಅನೌನ್ಸ್ ಆಗಿದೆ ಸರ್. ಈಗ 3-4 ಕ್ಷೇತ್ರಗಳಲ್ಲಿ ಇನ್ನೂ ಬಂಡಾಯ ಇದೆ ಸರ್. ಎಲ್ಲವೂ ಸರಿ ಹೋಗುತ್ತೆ, ಯಾವುದೂ ಸಮಸ್ಯೆ ಇಲ್ಲ. ಇನ್ನೊಂದು ಕ್ಷೇತ್ರ ಇವತ್ತು ನಾಳೆ ಅನೌನ್ಸ್ ಮಾಡ್ತಾರೆ, ಚಿತ್ರದುರ್ಗ. 28ಕ್ಕೆ 28 ಗೆಲ್ಲಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಆಗ್ತೀವಿ. ಬೀದರ್ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಇತ್ತು, ಅದು ಸುಖಾಂತ್ಯವಾಗಿದೆ. ಖೂಬಾ ಅವರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರ ಜೊತೆಗೆ ಪ್ರತ್ಯೇಕವಾಗಿ ಅರ್ಧ ಗಂಟೆ ಮಾತನಾಡಿದ್ದೇನೆ. ಭಗವಂತ್ ಖೂಬಾ ಅವರನ್ನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅಂತ ಅಶೋಕ್ ಅವರು ಹೇಳಿದರು. ನಮ್ಮೆಲ್ಲ ಶಾಸಕರ ಜೊತೆ ಅರ್ಧ ಗಂಟೆ ಸಮಯವನ್ನ ಇಂಡಿವಿಜುವಲ್ ಆಗಿ ಮಾತಾಡಿದ್ದೀನಿ. ಮತ್ತೆ ನಮ್ಮ ಶಾಸಕರು, ಮಾಜಿ ಶಾಸಕರಿದ್ದಾರೆ, ಅವ್ರ ಜೊತೆನೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ. ನಮ್ಮ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಅವ್ರ ಜೊತೆನೂ ಕೂಡ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ. ಮತ್ತೆ ವಿವಿಧ ಸಮುದಾಯಗಳು, ಬೇರೆ ಬೇರೆ ಮರಾಠ ಸಮುದಾಯ ಎಂಬುದು, ಬೇರೆ ಬೇರೆ ಸಮುದಾಯಗಳು ಕೂಡ ಲೀಡರ್ಸ್ ಎಲ್ಲ ಬಂದಿದ್ರು, ಬ್ಯಾಕ್ವರ್ಡ್ ಲೀಡರ್ಸ್ ಎಲ್ಲ, ಅವ್ರ ಜೊತೆನೂ ಕೂಡ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀನಿ. ಒಟ್ಟಲ್ಲಿ ಸುಖಾಂತಿ ಆಗಿದೆ. ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡ್ತೀರಿ. ದೇಶಕ್ಕೋಸ್ಕರ, ಮೋದಿಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತೀರಿ. ಭಗವಂತ್ ಖೂಬಾ ಅವ್ರನ್ನ ಮತ್ತೊಮ್ಮೆ 2 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ಸ್ತೀರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಮಕ್ಕಳಿಗೆ, ಹೆಂಡತಿಗೆ, ಸಂಬಂಧಿಕೆ, ಬಾಮೈದ ಈ ತರದೆಲ್ಲ ಕೊಟ್ಟಿರೋದ್ರಿಂದ ಅದು ಕೂಡ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ. ಬೀದರ್ ಅಂತೂ 100ಕ್ಕೆ 100% ಗೆಲ್ಲುವಂತ ಇದರಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಬೀದರ್ ಇದೆ. ಎಲ್ಲವನ್ನ ಮಾಜಿ ನಾಯಕರು ನಾವೆಲ್ಲ ಇದ್ದೀರಿ ಕರ್ನಾಟಕದಲ್ಲಿ, ನಾವೆಲ್ಲರೂ ಕೂಡ ಮಾತಾಡಿ ಕೇಂದ್ರ ನಾಯಕರು ಮಾತಾಡ್ತಾರೆ. ನಮ್ಮಲ್ಲಿ ಒಂದ್ಸರಿ ಕ್ಯಾಂಡಿಡೇಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.